ಪರವಾಗಿಲ್ಲ, ನಿಮ್ಮ ಟೀಚಿಂಗ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬೇಸಿಕ್ಕಿಂದ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ಲ ಕ್ಲಾಸಸ್ಸು ಚೆನ್ನಾಗಿ ಅರ್ಥ ಆಗಿದೆ. ಸರ್ ಕ್ಲಾಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಡಿಸಿಪ್ಲಿನ್ ಹೇಗೆ ಫಾಲೋ ಮಾಡಬೇಕು. ಫೀಸ್ಗೆ ಖಂಡಿತವಾಗಿ ತುಂಬ ವರ್ತಿದೆ. ಅಂದರೆ ಫಸ್ಟ್ ಟೈಮ್ ನನಗೆ ಸ್ಟಾಕ್ ಮಾರ್ಕೆಟ್ ಕ್ಲಾಸಿಗೆ ಬಂದಿರೋದು ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ ಅವರು. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ದರ್ಶನ್ ಅಂತ. ಫಸ್ಟ್ ಇಲ್ಲೇ ಬಂದಿದ್ದ? ಹೌದು, ಇಲ್ಲೇ ಬಂದಿದ್ದು ಫಸ್ಟ್ ಕ್ಲಾಸ್. ಕ್ಲಾಸ್ಗೆ ಯಾವ ಥರ ಅಂದರೆ ತುಂಬ ಕಲ್ತಂಗೆ ಆಯಿತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಕಲ್ತಿದ್ವಿ. ಮೊದಲು ಹೇಗಿತ್ತು, ಇಲ್ಲಿ ಬಂದಮೇಲೆ ಏನು ನಿಮ್ಗೆ? ಅಂದರೆ ಮುಂಚೆ ನನಗೇನು ಅಷ್ಟೊಂದು ನಾಲೆಜ್ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲಿ ಓದಬೇಕು ಯಾವ ಥರ ಅಂತ. ಇಲ್ಲಿ ಬಂದಮೇಲೆ ಡೀಟೇಲಾಗಿ ಹೇಳ್ಕೊಂಡು ಕೊಟ್ಮೇಲೆ ಎಲ್ಲ ಗೊತ್ತಾಯಿತು. ಸರ್, ನಮ್ಮ ಹೆಸರು ಧನಂಜಯ್ ಅಂತ. ನಾನು 4 ದಿವಸದಿಂದ ಎಲ್ಲ ಕ್ಲಾಸಸ್ಸು ಚೆನ್ನಾಗಿ ಅರ್ಥ ಆಗಿದೆ. ಚೆನ್ನಾಗಿ ಇದೆ, ಅರ್ಥ ಆಗಿದೆ. ಮತ್ತು ಎಲ್ಲ ಕಲಿಯೋದೆಲ್ಲ ಡೌಟ್ ಎಕ್ಸ್ಪ್ಲೇನ್ ಮಾಡಿದೆ. ನಮ್ಗೆ ತುಂಬ ಖುಷಿ ಆಗಿತ್ತು. ಮೊದಲು ಬಂದಿದ್ದು ಫಸ್ಟ್ ಬೇರೆ ಇಲ್ಲೇ ಫಸ್ಟ್ ಸರ್. ಟ್ರೇಡಿಂಗ್ ಬೆಂಗಳೂರು ಯೂಟ್ಯೂಬಲ್ಲಿ ನೋಡಿದೆ ಸರ್. ಸ್ಯಾಟಿಸ್ಫೈಡ್ ಇದೆ? ಸ್ಯಾಟಿಸ್ಫೈಡ್ ಇದೆ, ತುಂಬ ಖುಷಿ ಆಯಿತು ಸರ್. ದರ್ಶನ್ ಅಂತ. ಫಸ್ಟ್ ಇಲ್ಲೇ ಬಂದಿದ್ದ? ಹೌದು, ಇಲ್ಲೇ ಬಂದಿದ್ದು ಫಸ್ಟ್ ಕ್ಲಾಸ್. 4 ಕ್ಲಾಸ್ಗೆ ಯಾವ ಥರ? ಅಂದರೆ ತುಂಬ ಕಲ್ತಂಗೆ ಆಯಿತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಕಲ್ತಿದ್ವಿ. ಮೊದಲು ಬಂದಮೇಲೆ ಏನು ನಿಮ್ಗೆ? ಅಂದರೆ ಮುಂಚೆ ನನಗೇನು ಅಷ್ಟೊಂದು ನಾಲೆಜ್ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲಿ ಓದಬೇಕು ಯಾವ ಥರ ಅಂತ. ಇಲ್ಲಿ ಬಂದಮೇಲೆ ಡೀಟೇಲಾಗಿ ಹೇಳ್ಕೊಂಡು ಕೊಟ್ಮೇಲೆ ಎಲ್ಲ ಗೊತ್ತಾಯಿತು. ಸರ್ ನಮಸ್ತೆ, ನನ್ನ ಹೆಸರು ಸಲ್ಮಾನ್ ಅಂತ. ನಾನು ದೊಡ್ಡಬಳ್ಳಾಪುರದವರು. ಸರ್ ಕ್ಲಾಸ್ ತುಂಬ ಚೆನ್ನಾಗಿ ಅನ್ನಿಸ್ತು. 4 ದಿನದ ವರ್ಕ್ಶಾಪಲ್ಲಿ ನಮಗೆ ತುಂಬ ಬೇಸಿಕ್ ಟು ಅಡ್ವಾನ್ಸ್ ತನಕ ನಾವು ತುಂಬ ಕ್ಯಾಪ್ಚರ್ ಮಾಡಿದ್ವಿ. ಸರ್ 3000 ಫೀಸಲ್ಲಿ ಇಷ್ಟೊಂದು ನಾಲೆಜ್ ನಾವೆಲ್ಲೂ ಗೇನ್ ಮಾಡಿರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈ ಟ್ರೇಡಿಂಗ್ನಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಏನು ಗೊತ್ತಿಲ್ಲ. ಫಸ್ಟ್ ಟೈಮೇ ನಾನು ಜಾಯ್ನ್ ಆಗಿದ್ದೀನಿ. ಈ 3 ಡೇಸ್ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಜಾಯ್ನ್ ಆಗಿದ್ದೀನಿ ಟ್ರೇಡಿಂಗ್ನಲ್ಲಿ. ಇದು ಒಳ್ಳೆ ಒಂಥರ ನನಗೆ ಸರಿಯಾಗಿ ಕಲಿಯೋಕ್ಕೆ ಒಳ್ಳೆಯ ಒಂದು ಇದು ಅಪರ್ಚುನಿಟಿ ಸಿಕ್ಕಂಗಾಯಿತು. ಬಟ್ ನಾನು ಮ್ಯಾಕ್ಸಿಮಮ್ ಇದರಲ್ಲಿ ಸರಿಯಾಗಿ ಲರ್ನ್ ಮಾಡಿದ್ದೀನಿ. ಬಟ್ ಇನ್ನೂ ಎಡಿಷ್ನಲ್ ನಾನು ಎಫರ್ಟ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಬಂದ ನಂತರ ನನಗೆ ಸರಿಯಾಗಿ ಒಳ್ಳೆ ಬೇಸಿಕ್ ನಾಲೆಜ್ ಕೂಡ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾನು ಕಂಟಿನ್ಯೂ ಸ್ವಲ್ಪ ನಾನು ಫಾಲೋ ಅಪ್ ಮಾಡಿ ಇನ್ನೂ ಸ್ವಲ್ಪ ಸರಿಯಾಗಿ ಕಲಿತೀನಿ. ಇಲ್ಲ, ಇದೇ ಫಸ್ಟ್ ಟೈಮೇ ನಾನು. ಕ್ಲಾಸ್ ತುಂಬ ಚೆನ್ನಾಗಿತ್ತು. ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾರೆ. ಲೈವ್ ಟ್ರೇಡಿಂಗ್ ಇರುತ್ತೆ. ಮತ್ತು ಮನಿ ಮ್ಯಾನೇಜ್ಮೆಂಟು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಡಿಸಿಪ್ಲಿನ್ ಹೇಗೆ ಫಾಲೋ ಮಾಡಬೇಕು, ಮತ್ತು ಹೇಗೆ ಪ್ಲ್ಯಾನ್ ಮಾಡಬೇಕು, 3 ಮಂತ್ಸಿಗೆ ಹೇಗೆ ಪ್ಲ್ಯಾನ್ ಮಾಡಬೇಕು, 6 ಮಂತ್ಸಿಗೆ ಹೇಗೆ, ನೆಕ್ಸ್ಟ್ 1 ಇಯರಿಗೆ ಹೇಗೆ, ಪ್ರತಿಯೊಂದೂ ಗೈಡ್ ಮಾಡ್ತಾರೆ. ಎಷ್ಟು ಸತಿ ಅರ್ಥ ಆಗಿಲ್ಲ ಅಂದ್ರೂ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಅದನ್ನು ಪ್ರಾಕ್ಟಿಕಲಲ್ಲಿ ಫೋನಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಎಲ್ಲದೂ ಲೈವ್ ಟ್ರೇಡಲ್ಲೇ ಮಾಡಿ ತೋರಿಸ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ನರಸಿಂಹ ಪ್ರಕಾಶ್ ಅಂದ್ಬಿಟ್ಟು ಸರ್. ನರಸಿಂಹ ಪ್ರಕಾಶ್ ಅಂದ್ಬಿಟ್ಟು ನಾನು ಇದೇ ಉದ್ದೇಶಕ್ಕೆ ಮೈಸೂರಿಂದ ಡೈಲಿ ಬಂದಿದ್ದೀನಿ. ಇಲ್ಲಿವರೆಗೂ 4 ದಿವಸ ಮೈಸೂರಿಂದ ಬಂದು ಇಲ್ಲಿ ಕತ್ಕೋತಾ ಇದ್ದೀನಿ. ಪಾಂಡಿಚೇರಿಗೆ ನಾನು ಡೆಪ್ಯುಟೇಷನ್ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿಂದ ರಜೆ ಹಾಕಿ ಬಂದಿದ್ದೀನಿ. ಇದೇ ಉದ್ದೇಶಕ್ಕೆ ಬಂದಿದ್ದೀನಿ. ನನಗೆ ನಿಜವಾಗ್ಲೂ ವರ್ತ್ ಅನ್ನಿಸ್ತು ಸರ್, ತುಂಬ ವರ್ತ್ ಅನ್ನಿಸ್ತು. ನಾನು ನವೀನ್ ಸರ್ದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಒಂದು ಯೂಟ್ಯೂಬ್ ಚಾನಲ್ದು. ಅಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದು ಬೇಸಿಕ್ ಈ ಥರ ಇದೆ, ಕಲ್ತ್ಕೋಬೋದು ಅಂದ್ಬಿಟ್ಟು ಹಾಗಾಗಿ ಬಂದೆ ಸರ್. ಕೋರ್ಸು ತುಂಬ ಉಪಯುಕ್ತ ಆಗಿತ್ತು. 4 ದಿವಸದ ಕೋರ್ಸ್ ಇದು. 4 ದಿವಸದಲ್ಲಿ ಏನು ಬೇಸಿಕ್ಸ್ ಗೊತ್ತಿಲ್ಲದಿರೋರು ಕೂಡ ತುಂಬ ಚೆನ್ನಾಗಿ ಕಲಿಬೋದು. ಫಂಡಮೆಂಟಲ್ ಅನಾಲಿಸಿಸ್ ಹೇಳ್ಕೊಟ್ಟಿದ್ದಾರೆ, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಟ್ಟಿದ್ದಾರೆ, ಟ್ರೇಡಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ, ಸ್ಟ್ರಾಟಜೀಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾನೇಜ್ಮೆಂಟಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಫೀಸ್ಗೆ ಖಂಡಿತವಾಗಿ ತುಂಬ ವರ್ತಿದೆ. ಏನು ಗೊತ್ತಿಲ್ಲದಿರೋರು ಕೂಡ ಆರಾಮಾಗಿ ಬಂದು ಕಲಿಬೋದು. ಪ್ಲಸ್ ಪಾಯಿಂಟ್ ಅಂತಂದರೆ ಕನ್ನಡದಲ್ಲೇ ಹೇಳ್ಕೊಡೋದು ನಿಜವಾಗ್ಲೂ ತುಂಬ ಪ್ಲಸ್ ಪಾಯಿಂಟ್. ಅದು ತುಂಬ ಚೆನ್ನಾಗಿದೆ ಸರ್. ಐ ಆಮ್ ಹೈಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಕೋರ್ಸ್. ಥ್ಯಾಂಕ್ ಯು ಸೋ ಮಚ್.